ಒಂದ್ ನಿಮಿಷ ಇರಿ. ನಿಮ್ಮ ಬೆರಳು ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೊರಟಿದ್ರೆ ಅದನ್ನ ಸ್ಟಾಪ್ ಮಾಡಿ. ಯಾಕಂದ್ರೆ ಇದೊಂದು ನಾರ್ಮಲ್ ವಿಡಿಯೋ ಅಲ್ಲ, ರ್ಯಾಂಡಮ್ ಸ್ಕ್ರೋಲ್ ಇಂದ ನಿಮ್ಮ ಮುಂದೆ ಬಂದಿರೋದಲ್ಲ. ಇದು ಬ್ರಹ್ಮಾಂಡದ ಆ ಒಂದು ಪವರ್ಫುಲ್ ಶಕ್ತಿಯ ಸಿಗ್ನಲ್. ತುಂಬಾ ವರ್ಷಗಳಿಂದ ನೀವು ಏನನ್ನ ಬೇಡ್ಕೊಳ್ತಾ ಇದ್ರೋ ಅದಕ್ಕೆ ಉತ್ತರವಾಗಿ ಬಂದಿರುವಂತ ವಿಡಿಯೋ ಇದು. ನಿಮಗೆ ಅನ್ನಿಸ್ತಾ ಇದೆಯಾ, ಲಕ್ಷಾಂತರ ವಿಡಿಯೋಗಳಿರುವಾಗ ಈ ವಿಡಿಯೋನೇ ಯಾಕೆ ನಿಮ್ಮ ಮುಂದೆ ಬಂದಿದೆ ಅಂತ? ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಬ್ರಹ್ಮಾಂಡದ ಡಿವೈನ್ ಪ್ಲಾನ್. ಇವತ್ತು ನಿಮ್ಮ ಜೀವನದ ಮಹತ್ವದ ದಿನ ಆಗಿರಬಹುದು ಮತ್ತು ನಿಮ್ಮ ಹಳೆ ಜೀವನ ಕಳೆಯುವಂತ ದಿನ ಆಗಿರಬಹುದು. ಇಷ್ಟು ದಿನ ನೀವು ಯಾವ ಬಡತನ, ಕೊರತೆ, ಕಾಯಿಲೆ, ಸಾಲಗಳಿಂದ ಬಳಲ್ತಾ ಇದ್ರೋ ಅದರಿಂದ ಹೊರಗೆ ಬರುವಂತಹ ದಿನ ಕೂಡ ಆಗಿರ್ಬೋದು. ನನ್ನ ಮಾತುಗಳನ್ನ ಗಮನವಿಟ್ಟು ಕೇಳಿ. ಕೆಲವೇ ನಿಮಿಷದಲ್ಲಿ ನಿಮ್ಮ ಮೈಂಡ್ನ ಕೆಲವು ಡೋರ್ಸ್ ಓಪನ್ ಮಾಡ್ತಾ ಇದ್ದೀವಿ. ಆ ಬಾಗಿಲುಗಳ ಕೀಯನ್ನ ನೀವು ಎಲ್ಲೋ ಕಳ್ಕೊಂಡಿದ್ರಿ ಇಷ್ಟು ದಿನ, ಅಥವಾ ನಿಮಗೆ ಯಾರು ಕೊಟ್ಟೇ ಇರಲಿಲ್ಲ ಅದನ್ನ. ಬೇಕಾಗಿದ್ದೆಲ್ಲ ಸಿಗುತ್ತೆ: ಹಣ, ಐಶ್ವರ್ಯ, ಅಂತಸ್ತು, ಆರೋಗ್ಯ, ಪ್ರೀತಿ, ಸಕ್ಸಸ್ಸು, ಜಾಬು. ನಿಮಗೆ ತಮಾಷೆ ಅನ್ನಿಸ್ತಾ ಇದೆಯಾ? ಮನಸ್ಸಲ್ಲಿ ಅನ್ಕೊಳ್ತಾ ಇರ್ಬೋದು, ವಿಡಿಯೋನ ನೋಡಿ ಶ್ರೀಮಂತರಾಗೋ ಆಗಿದ್ರೆ ಎಲ್ರೂ ಆಗ್ತಾ ಇದ್ರು ಅಂತ. ಇದೇ ತರಹದ ನೆಗೆಟಿವ್ ವಿಚಾರಗಳೇ ಇವತ್ತಿನವರೆಗೂ ನಿಮ್ಮನ್ನ ಶ್ರೀಮಂತರಾಗೋದನ್ನ ತಡಿತಾ ಇರೋದು, ಸಕ್ಸಸ್ಫುಲ್ ಆಗೋದನ್ನ ತಡಿತಾ ಇರೋದು. ಪ್ರಪಂಚದ ಕೇವಲ 1% ಜನ ಯಾರ ಹತ್ರ ಬೇಕಾದಷ್ಟು ಸಮೃದ್ಧಿ ಇದೆಯೋ ಅವರೆಲ್ಲ ಬರೀ ಹಾರ್ಡ್ ವರ್ಕ್ ಇಂದ ಶ್ರೀಮಂತರಾಗಿಲ್ಲ. ಅವರೆಲ್ಲ ಒಂದು ಕೋಡ್ ಅನ್ನ ಡಿಕೋಡ್ ಮಾಡಿದ್ದಾರೆ, ಒಂದು ರಹಸ್ಯವನ್ನ ಅವರು ಭೇದಿಸಿದ್ದಾರೆ. ನಾವಿವತ್ತು ಆ ರಹಸ್ಯವನ್ನ ತಿಳ್ಕೊಳ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಅದರ ಅರ್ಥ ಮತ್ತೆ ಲಾಭ ಆಗೋದು. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಆ ಒಂದು ಅಬಂಡೆನ್ಸ್ ಎನರ್ಜಿಯ ಕನೆಕ್ಷನ್ ಇದೆಯಲ್ಲ, ಅದು ಕಟ್ ಆಗ್ಬಿಡುತ್ತೆ. ಹಾಗೆ ನನ್ನ ನಿಮ್ಮ ಮಧ್ಯೆ ಇರುವಂತಹ ಬಾಂಡ್ ಇದೆಯಲ್ಲ, ಅದು ಕೂಡ ಕಟ್ ಆಗ್ಬಿಡುತ್ತೆ. ಸೊ ನೀವು ರೆಡಿ ಇದ್ದೀರಾ ನಿಮ್ಮ ಇಷ್ಟು ದಿನ ಬಡತನವನ್ನ ಹೋಗಲಾಡಿಸೋದಕ್ಕೆ? ಶಾಂತವಾಗಿ ಕುಳಿತು ಆಳವಾಗಿ ಉಸಿರಾಡಿ. ನಿಮಗೆ ಗೊತ್ತಾ, ಎಲ್ಲಾ ಸಿದ್ಧಿಗಳು, ದೊಡ್ಡ ದೊಡ್ಡ ಆರಾಧನೆಗಳು, ದೊಡ್ಡ ದೊಡ್ಡ ಪ್ರಾರ್ಥನೆಗಳು ರಾತ್ರಿ ಹೊತ್ತಿನಲ್ಲಿ ಮಾಡಿದರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು. ಯಾಕಂದ್ರೆ ಬೆಳಗ್ಗೆ ಹೊತ್ತಿನಲ್ಲಿ ಗಲಾಟೆ ಗದ್ದಲ ಇರುತ್ತೆ, ಆದ್ರೆ ರಾತ್ರಿ ಹೊತ್ತಿನಲ್ಲಿ ಪ್ರಶಾಂತತೆ ಇರುತ್ತೆ, ಶಾಂತವಾಗಿರುತ್ತೆ, ಮೌನವಾಗಿರುತ್ತೆ. ಪ್ರಪಂಚನೇ ಮಲಗಿರುವಾಗ ಬ್ರಹ್ಮಾಂಡದ ಬಾಗಿಲುಗಳು ಓಪನ್ ಆಗಿರುತ್ತೆ. ಯಾರಿಗೆ ಅಂದ್ರೆ ಯಾರು ಎಚ್ಚರವಾಗಿ ತಮ್ಮ ಕನಸುಗಳನ್ನು ನನಸಾಗಿಸೋಕೆ ಪ್ರಯತ್ನ ಮಾಡ್ತಾ ಇರ್ತಾರೋ ಅವರಿಗೆ ಆ ಬಾಗಿಲುಗಳು ಸದಾ ತೆರೆದಿರುತ್ತೆ. ಸೊ ನೀವು ಇದನ್ನ ಕೇಳ್ತಾ ಇದ್ದೀರಾ ಅಂದ್ರೆ ಬ್ರಹ್ಮಾಂಡ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂತ ಅರ್ಥ. ಇವತ್ತು ನಾವು ಯಾವುದೇ ಒಂದು ಬೇಕಿಲ್ಲದ ವಿಚಾರನ ನಾವು ಮಾತಾಡ್ತಾ ಇಲ್ಲ. ನಾವು ಎನರ್ಜಿ ಬಗ್ಗೆ, ಹಣದ ಬಗ್ಗೆ, ಯಾವ ಫ್ರೀಕ್ವೆನ್ಸಿಯಲ್ಲಿ ಹಣ ವೈಬ್ರೇಟ್ ಆಗುತ್ತೋ ಆ ಫ್ರೀಕ್ವೆನ್ಸಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಹಣ ಅನ್ನೋದು ಒಂದು ಪೇಪರ ಅಥವಾ ಒಂದು ಪಾಸ್ಬುಕ್ ಅಲ್ಲಿ ಬರೆದಿರುವಂತ ಒಂದು ನಂಬರ? ಅಲ್ಲ. ಹಣ ಅನ್ನೋದು ಒಂದು ಪವರ್ಫುಲ್ ಎನರ್ಜಿ. ಹೇಗೆ ಬೆಂಕಿ ಸುಡುತ್ತೋ, ಹೇಗೆ ಐಸ್ ತಂಪಾಗಿಸುತ್ತೋ, ಹಾಗೆ ಹಣಕ್ಕೂ ಕೂಡ ಒಂದು ನೇಚರ್ ಅಂತ ಇದೆ. ಹಣವನ್ನ ಯಾರು ರೆಸ್ಪೆಕ್ಟ್ ಮಾಡ್ತಾರೋ ಅವರ ಹತ್ರ ಮಾತ್ರ ಹಣ ಇರೋದಕ್ಕೆ ಇಷ್ಟಪಡುತ್ತೆ. ಯಾರು ಹಣವನ್ನ ಮ್ಯಾನೇಜ್ ಮಾಡುವಂತಹ ಸ್ಕಿಲ್ಸ್ ಅನ್ನ ಇಟ್ಟುಕೊಂಡಿರ್ತಾರೋ ಅವರ ಹತ್ರ ಅದು ಬರೋದಕ್ಕೆ ಇಷ್ಟಪಡುತ್ತೆ. ತುಂಬಾ ಜನ ಹೇಳ್ತಾರೆ, ನಾನು ರಾತ್ರಿ ಹಗಲು ಹಾರ್ಡ್ ವರ್ಕ್ ಮಾಡ್ತೀನಿ ಆದ್ರೂ ಹಣ ಬರ್ತಾ ಇಲ್ಲ ಅಂತ. ಆದ್ರೆ ಕೆಲವು ಜನ ಕಡಿಮೆ ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಹಣ ಅವರ ಕಡೆಗೆ ಹರಿದು ಬರ್ತಾ ಇರುತ್ತೆ. ಇದರ ಉತ್ತರ ತುಂಬಾ ತೀಕ್ಷ್ಣವಾಗಿದೆ. ಅದನ್ನ ನೀವು ಕೇಳಿಸ್ಕೊಳ್ಳಲೇಬೇಕು. ನೀವು ಬಡವರಾಗಿರೋದು ಸೋ ಕಾಲ್ಡ್ ನಿಮ್ಮ ಅದೃಷ್ಟದಿಂದ ಖಂಡಿತ ಅಲ್ಲ. ಬದಲಿಗೆ ನಿಮ್ಮ ಥಾಟ್ಸು ಮತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ಒಂದು ಪ್ಯಾಟರ್ನ್ ಕಾರಣದಿಂದ ನೀವು ಬಡವರಾಗಿದ್ದೀರಾ. ಬಾಲ್ಯದಿಂದ ಏನನ್ನ ಕೇಳ್ಕೊಂಡ್ ಬಂದಿದ್ದೀರಾ? ಹಣ ಮರದಲ್ಲಿ ಬಿಡಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು, ಶ್ರೀಮಂತರೆಲ್ಲ ಕೆಟ್ಟವರು, ಅವರು ಬರೀ ತಪ್ಪು ದಾರಿಲೇ ಹಣ ಮಾಡ್ತಾರೆ. ಹೀಗೆ ಇಂತಹ ಮಾತುಗಳು ನಿಮ್ಮನ್ನ ಒಂದು ಸಂಕೋಲೆಯಲ್ಲಿ ಸುತ್ತಕೊಂಡ್ಬಿಟ್ಟಿದೆ. ಹಾಗಾಗಿ ಯಾವಾಗ ನೀವು ಶ್ರೀಮಂತರಾಗಬೇಕು ಅಂತ ಅನ್ಕೋತಿರೋ ಆಗ ನಿಮ್ಮ ಮೈಂಡ್ ಒಳಗಿಂದನೇ ಕೇಳ್ತಾ ಇರುತ್ತೆ, ಬಿಡು, ಇದು ನಿನ್ನ ಕೈಯಲ್ಲಿ ಆಗದೆ ಇರೋಂಥ ಕೆಲಸ, ಯಾಕೆ ಪ್ರಯತ್ನ ಪಡ್ತೀಯಾ ಅಂತ. ಇವತ್ತು ನಾವು ಈ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಬೇಕು. ನಿಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಹಣವನ್ನ ಆರಾಮವಾಗಿ ಗಳಿಸ್ತಾ ಇದ್ದೀರಾ ಅನ್ನೋ ಬೀಜವನ್ನ ನಾವು ಬಿತ್ತಬೇಕು. ಶ್ರೀಮಂತಿಗೆ ಅನ್ನೋದು ನಿಮ್ಮ ಜನ್ಮಸಿದ್ಧ ಹಕ್ಕು. ಇದನ್ನ ಬೇಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದನ್ನ ನೀವು ಕ್ಲೈಮ್ ಮಾಡಬೇಕು. ಇದು ನನ್ನ ಹಕ್ಕು ಅನ್ನೋ ಭಾವನೆಯನ್ನ ನೀವು ಬೆಳೆಸ್ಕೋಬೇಕು. ಇಲ್ಲೊಂದು ಕತೆ ನೆನಪಾಗ್ತಿದೆ ನನಗೆ. ಇದನ್ನ ಕೇಳಿದ್ಮೇಲೆ ನಿಮ್ಮ ಜೀವನದ ದೃಷ್ಟಿಕೋನ ಖಂಡಿತ ಬದಲಾಗುತ್ತೆ. ಒಂದೂರಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನು ನಿಮ್ಮೆಲ್ಲರ ಹಾಗೆ ನಾರ್ಮಲ್ ಆಗಿರ್ತಾನೆ, ಹಾರ್ಡ್ ವರ್ಕ್ ಮಾಡ್ತಿರ್ತಾನೆ, ಹಾನೆಸ್ಟ್ ಆಗಿರ್ತಾನೆ, ಇಡೀ ದಿನ ಸೌದೆ ಹೊಡೆಯೋ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅವನ ಕೈಗಳು ಗಾಯಗಳಾಗ್ತಾ ಇದ್ರು ಕೂಡ, ಸುಸ್ತಾಗ್ತಾ ಇದ್ರು ಕೂಡ
ಡೈಲಿ ಅವನು ದೇವರಿಗೆ ಬೈತಾನೆ ಇರ್ತಾನೆ, ನಾನೇನು ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಈ ಕಷ್ಟ ಕೊಟ್ಟಿದೀಯಾ ದೇವ್ರೆ, 2 ಹೊತ್ತು ತುತ್ತು ಅನ್ನ ತಿನ್ನೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕಾ, ಬೇರೆಯವರನ್ನ ನೋಡು ಎಷ್ಟು ಆರಾಮವಾಗಿ ಅವ್ರ ಜೀವನ ಮಾಡ್ತಾ ಇದ್ದಾರೆ ಅಂತ ಯಾವಾಗ್ಲೂ ಬೈತಾ ಇರ್ತಾನೆ. ಅವನ ನೋವು ಅವನಿಗೆ ಮಾತ್ರ ಗೊತ್ತಿತ್ತು. ಒಂದು ದಿನ ರಾತ್ರಿ ಮಲಗಿದಾಗ ಕಣ್ಣೀರ್ ಹಾಕ್ತಾ ಇರ್ತಾನೆ. ಅವನ ಮನೆಯಲ್ಲಿ ಒಂದು ಬೆಳಕು ಕಾಣಿಸುತ್ತೆ. ಒಬ್ಬ ವೃದ್ಧ ಅಲ್ಲಿ ಬಂದು ನಿಂತಿರ್ತಾನೆ. ಅವನ ಮುಖದಲ್ಲಿ ದೊಡ್ಡ ಕಾಂತಿ ಇರುತ್ತೆ. ಬಡವನಿಗೆ ಒಂದು ಕ್ಷಣ ಭಯ ಆಗ್ಬಿಡುತ್ತೆ. ಬಟ್ ಆ ವೃದ್ಧ ನಗ್ತಾ ನಗ್ತಾ ಹೇಳ್ತಾನೆ, ನೋಡಪ್ಪ, ನಿನ್ನ ಕಂಪ್ಲೇಂಟ್ ಏನಿದೆ ಅದು ದೇವರಿಗೆ ಹೋಗಿ ಮುಟ್ಟಿದೆ. ದಿನಾ ನೀನು ಬಡತನದಿಂದ ಕಣ್ಣೀರು ಹಾಕ್ತಾ ಇದೀಯಾ, ಆದ್ರೆ ನೀನು ಕೂತಿರೋ ಜಾಗದಲ್ಲೇ ಖಜಾನೆ ಇದೆ ಅನ್ನೋದನ್ನ ನೀನು ಮರ್ತು ಬಿಟ್ಟಿದೀಯಾ ಅಂತ. ಆ ಬಡವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಭಯದಿಂದ ಕೇಳ್ತಾನೆ, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ. ಆಗ ವೃದ್ಧ ಹೇಳ್ತಾನೆ, ಹೌದು, ನಿನ್ನ ಮನೆಯ ಹಿತ್ತಲಿನಲ್ಲಿ ಖಜಾನೆ ಇದೆ, ಅಲ್ಲಿ ಬೇಕಾದಷ್ಟು ಚಿನ್ನ ಇದೆ, ವಜ್ರ ಇದೆ, ವೈಡೂರ್ಯ ಇದೆ ಅಂತ ಹೇಳ್ತಾನೆ. ಬಡವನಿಗೆ ಇದನ್ನ ಕೇಳಿ ಶಾಕ್ ಆಗಿ ಹಾಗೆ ನಿಂತು ಬಿಡ್ತಾನೆ. ವೃದ್ಧ ಮತ್ತೆ ಹೇಳ್ತಾನೆ, ಆ ಖಜಾನೆಯನ್ನ ನೀನು ಅಮಾವಾಸ್ಯ ದಿನದಂದು ತೆಗೆಯಬೇಕು. ಅಂಡ್ ಅಗಿಯುವಾಗ ನಿನ್ನ ಮನಸ್ಸಲ್ಲಿ ಭಯ, ಡೌಟು ಯಾವ ಕಾರಣಕ್ಕೂ ಇರಬಾರ್ದು. ಅರೆ, ಅಲ್ಲಿ ನಿಜವಾಗ್ಲೂ ಇದೆಯಾ, ಇಲ್ಲ ಅಂದ್ರೆ ಏನು ಮಾಡ್ಲಿ ಅಂತ ನೀನು ನೆಗೆಟಿವ್ ಆಗಿ ಥಿಂಕ್ ಮಾಡ್ಲೇಬಾರ್ದು ಅಂತ ಹೇಳ್ತಾನೆ. ಬದಲಿಗೆ ನೀನು ಯೋಚನೆ ಮಾಡಬೇಕು, ಖಜಾನೆ ನಂದೇ ಇಲ್ಲಿದೆ, ಅದನ್ನ ನಾನು ತಗೋತಾ ಇದ್ದೀನಿ ಅನ್ನುವಂತಹ ಒಂದು ಬಲವಾದ ನಂಬಿಕೆಯನ್ನು ನೀನು ನೆಲವನ್ನ ಅಗಿಬೇಕು. ಒಂದು ಚೂರು ಡೌಟ್ ಬಂದ್ರು ಅದೆಲ್ಲ ಮಣ್ಣಾಗ್ಬಿಡುತ್ತೆ ಅಂತ ಹೇಳಿ ವೃದ್ಧ ಮರೆಯಾಗ್ಬಿಡ್ತಾನೆ. ಬಡವನಿಗೆ ಅನ್ನಿಸ್ತು ಇದೆಲ್ಲೋ ಕನಸಿರ್ಬೇಕು ಅಂತ. ಆದ್ರೆ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಆಸೆ ಅನ್ನೋದು ಹುಟ್ಕೊಂಡ್ಬಿಟ್ಟು ಅಮಾವಾಸ್ಯೆ ದಿನ ರಾತ್ರಿ ಕತ್ತಲಲ್ಲಿ ಹಿತ್ತಲಿಗೆ ಹೋಗಿ ಅಗೆಯತೊಡಗ್ತಾನೆ. ಮಣ್ಣನ್ನ ಸ್ವಲ್ಪ ತೆಗೆದ ಮೇಲೆ ಅನ್ಸತೊಡಗುತ್ತೆ, ವೃದ್ಧ ನಿಜವಾಗ್ಲೂ ಹೇಳದ್ನ, ಇಲ್ಲ ನಾನು ಸುಮ್ಮನೆ ಅವನನ್ನ ನಂಬಿ ಹುಚ್ಚನ ರೀತಿಯಲ್ಲಿ ನಾನು ಈ ರೀತಿ ಅಗಿತಾ ಇದ್ದೀನ ಅಂತ ಅನ್ಸತೊಡಗುತ್ತೆ. ಮತ್ತೆ ಸ್ವಲ್ಪ ಅಗಿತಾನೆ. ಸ್ವಲ್ಪ ಮಣ್ಣು ತೆಗೆದ ಮೇಲೆ ಮತ್ತೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಇದೇನಾದ್ರೂ ಸುಳ್ಳಾದ್ರೆ ನನ್ನ ಮನೆಯವರು, ನನ್ನ ಹೊರಗಡೆಯವರು ಎಲ್ಲ ನನ್ನ ನೋಡಿ ನಗ್ತಾರಲ್ವಾ. ಮತ್ತೆ ಅಗೆಯತೊಡಗ್ತಾನೆ. ಅಗಿತಾ ಅಗಿತಾ ಇದ್ರಂಗೆ ಅವನ ಡೌಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅನ್ನಿಸತೊಡಗುತ್ತೆ, ಮೊದಲೇ ನಾನು ದುರಾದೃಷ್ಟವಂತ, ನನಗೆ ಎಲ್ಲಿ ಖಜಾನೆ ಸಿಗಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಇದೆಲ್ಲ ಸುಳ್ಳು ಅನ್ಸತೊಡಗುತ್ತೆ ಅವನಿಗೆ. ರಾತ್ರಿ ಎಲ್ಲ ಅಗದ್ರು ಏನೂ ಸಿಗಲ್ಲ. ಬಡವನಿಗೆ ಅಳು ಬಂದ್ಬಿಡುತ್ತೆ. ನನ್ಗೆ ಗೊತ್ತಿತ್ತು ನನ್ನ ಹಣೆ ಬರಾನೇ ಹೀಗೆ, ನಾನು ಬರೀ ಬಡವನಾಗೇ ಇರಬೇಕು ಅಂತ ಬರ್ದಿರುವಾಗ ಯಾರು ಏನ್ ಮಾಡಿದ್ರು ಅದನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಯಾರು ಏನ್ ಮಾಡೋಕ್ಕಾಗತ್ತೆ, ಆ ಕನಸು ಸುಳ್ಳಾಯ್ತು ಅಂತ ಅವನು ಅಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಅಳ್ತಾ ಕೂತಿರುವಾಗ ಅವನ ತಲೆ ಮೇಲೆ ಯಾರೋ ಕೈ ಇಟ್ಟ ಹಾಗೆ ಆಗತ್ತೆ. ತಿರುಗಿ ನೋಡಿದ್ರೆ ಅದೇ ವೃದ್ಧ ನಿಂತಿರ್ತಾನೆ. ನಗ್ತಾ ಹೇಳ್ತಾನೆ, ಯಾಕಪ್ಪ ಅಳ್ತಾ ಇದೀಯಾ ಅಂತ. ಬಡವನಿಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಕೋಪದಿಂದ ಹೇಳ್ತಾನೆ, ನೀನ್ ನನಗೆ ಮೋಸ ಮಾಡ್ದೆ, ಸುಳ್ಳು ಹೇಳ್ದೆ, ರಾತ್ರಿ ಎಲ್ಲ ಅಗದ್ರು ನನಗೇನು ಸಿಗ್ಲಿಲ್ಲ, ಬರೀ ಸುಳ್ಳು ನೀನು ಹೇಳೋದು, ಬರೀ ಮೋಸ ನೀನು ಹೇಳೋದು ಅಂತ ಅವನಿಗೆ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ವೃದ್ಧ ಹೇಳ್ತಾನೆ, ಮಗು, ಈಗಲೂ ಖಜಾನೆ ಅಲ್ಲಿದೆ ಕಣಪ್ಪ, ಆದ್ರೆ ನೀನು ನಾನು ಹೇಳಿದ ಕಂಡೀಷನ್ ಅನ್ನ ಪಾಲಿಸ್ಲೇ ಇಲ್ಲ. ನೆಲವನ್ನ ಅಗಿತಾ ಅಗಿತಾ ಮನಸ್ಸಲ್ಲಿ ಬರೀ ಅನುಮಾನನ ಇಟ್ಟುಕೊಂಡಿದ್ದೆ. ನಿನ್ನ ಪ್ರತಿಯೊಂದು ಥಾಟ್ ಯೂನಿವರ್ಸ್ಗೆ ನೆಗೆಟಿವ್ ಸಿಗ್ನಲ್ ಕಳಿಸ್ತಾ ಇತ್ತು. ನನಗೆ ನಿಧಿ ಸಿಗೋದಿಲ್ಲ ಅನ್ನೋದನ್ನ ನೀನು ಮತ್ತೆ ಮತ್ತೆ ನೆಗೆಟಿವ್ ಎನರ್ಜಿ ಆಗಿ ಅದನ್ನ ಕಳಿಸ್ತಾ ಇದ್ದೆ. ಹಾಗಾಗಿ ನಿನ್ನ ನೆಗೆಟಿವ್ ಎನರ್ಜಿಯಿಂದ ಅಲ್ಲಿದ್ದ ಬಂಗಾರವೆಲ್ಲ ಮಣ್ಣಾಗಿ ಹೋಯ್ತು ಅಂತ ಹೇಳ್ತಾನೆ. ಯೂನಿವರ್ಸ್ಗೆ ನೀನು ಏನು ಬೇಕೋ ಅದನ್ನ ಕೊಡ್ಲಿಲ್ಲ, ನಿನಗೆ ಯಾವುದರ ಮೇಲೆ ನಂಬಿಕೆ ಇತ್ತೋ ಅದನ್ನ ನೀನು ಕೊಡ್ತಾ ಬಂದೆ. ಯಾಕಂದ್ರೆ ಯೂನಿವರ್ಸ್ನ ನಿಯಮ ಏನು, ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀನು ಏನು ಥಿಂಕ್ ಮಾಡ್ತೀಯಾ ಅದೇ ನಿನಗೆ ಸಿಗ್ತಾ ಹೋಗುತ್ತೆ ಅಂತ ಮಾಯವಾಗ್ತಾನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು, ಬಡವನಾಗೆ ನಾನು ಮತ್ತು ನೀವೆಲ್ಲ, ನಾವು ಖಜಾನೆ ಮೇಲೆ ಕೂತಿರ್ತೀವಿ, ನಾವು ಬಯಸೋದೆಲ್ಲ ಬ್ರಹ್ಮಾಂಡದಲ್ಲಿದೆ, ಪ್ರೆಸೆಂಟ್ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಲೈಕ್ ಗಾಳಿಯ ಹಾಗೆ ನಾವು ಹೇಗೆ ಉಸಿರಾಡುವಾಗ ಯಾವತ್ತಾದ್ರೂ ಥಿಂಕ್ ಮಾಡಿದೀವ, ಅರೆ ಗಾಳಿ ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ? ಇಲ್ಲ ಅಲ್ವಾ. ಯಾಕಂದ್ರೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಪ್ರಕೃತಿಯಲ್ಲಿ ಗಾಳಿ ಬೇಕಾದಷ್ಟು ಇದೆ ಅನ್ನೋದು. ಇದೇ ನಂಬಿಕೆ ನಮಗೆ ಹಣದ ವಿಷಯದಲ್ಲಿ ಇಲ್ಲ. ಸೊ ಇವತ್ತು ನಾವು ಅದೇ ಅಗೆತವನ್ನ ಮಾಡಬೇಕು. ನಮ್ಮ ಭವಿಷ್ಯವನ್ನ ರೂಪಿಸೋನ್ನ ಒಂದು ಅಗೆತವನ್ನು ನಾವು ಮಾಡಬೇಕು. ಹಾಗಾಗಿ ಆ ಬಡವನ ಹಾಗೆ ಡೌಟು, ತರ್ಕ, ಲಾಜಿಕ್ಕು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಟುಬಿಡಿ. ಜಸ್ಟ್ ಟ್ರಸ್ಟ್ ಮಾಡಿ ಬ್ರಹ್ಮಾಂಡದ ಮೇಲೆ, ಭಗವಂತನ ಮೇಲೆ. ಯಾಕಂದ್ರೆ ಮಿರಾಕಲ್ಸ್ ಆಗೋದು ತರ್ಕಗಳನ್ನ ಬಿಟ್ಟಾಗ ಮಾತ್ರ. ಈಗ ನಾವು ಒಂದು ಶಕ್ತಿಯುತ ಪ್ರೋಸೆಸ್ ಅನ್ನ ತಿಳ್ಕೊಳ್ಳೋಣ. ಇದು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಇದು ಯಾವುದೇ ಮಾಟ ಮಂತ್ರ ಅಲ್ಲ, ಇದು ಪ್ಯೂರ್ ಸೈನ್ಸ್ನ ಒಂದು ಸೈಕಾಲಜಿ. ಇದನ್ನ ಲಾ ಆಫ್ ವೈಬ್ರೇಷನ್ ಮತ್ತೆ ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಕೆಲವು ನಿಮಿಷಗಳ ಕಾಲ ನೀವು ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ. ನೀವೇನಾದ್ರೂ ಮಲಗಿದ್ರೆ ಶಿವಾಸನದಲ್ಲಿ ಮಲಗಿ
ಡೀಪ್ ಬ್ರೀತಿಂಗ್ ಅನ್ನ ಮಾಡಿ. ಫೀಲ್ ಮಾಡಿ ನಿಮ್ಮ ಸುತ್ತಮುತ್ತ ಒಂದು ಗೋಲ್ಡನ್ ಬ್ರೈಟ್ ಲೈಟ್ ಇದೆ ಅಂತ. ಅದು ಅಬಂಡೆನ್ಸ್ ನ ಲೈಟ್ ಆಗಿರುತ್ತೆ. ಇಮ್ಯಾಜಿನ್ ಮಾಡಿ, ನೆಕ್ಸ್ಟ್ ಮಾರ್ನಿಂಗ್ ನೀವು ನಿದ್ದೆಯಿಂದ ಎದ್ದಿರ್ತೀರಾ, ಮೊಬೈಲ್ ಅಲ್ಲಿ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು ದೊಡ್ಡ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದು. ಅದನ್ನ ನೀವು ಫೀಲ್ ಮಾಡಿ, ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ಈಗ ನಿಮಗೆ ಆ ಮೆಸೇಜ್ ನೋಡಿ ರೋಮಾಂಚನ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಜೋರಾಗಿ ಕಿರಿಸ್ತಾ ಇದ್ದೀರಾ. ಓಡಿ ಹೋಗಿ ನಿಮ್ಮ ಅಪ್ಪ ಅಮ್ಮನಿಗೆ ಅಥವಾ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ಗೆ ಆ ಮೆಸೇಜ್ ಅನ್ನ ತೋರಿಸ್ತಾ ಇದ್ದೀರಾ. ಅವರ ಕಣ್ಣಲ್ಲಿರೋ ಖುಷಿ, ಅವರ ಮುಖದಲ್ಲಿನ ಸಮಾಧಾನ ನೋಡಿ ನಿಮಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಇಷ್ಟು ವರ್ಷಗಳಿಂದ ಬಳಲ್ತಾ ಇದ್ದಂತಹ ಬಡತನ, ಸಾಲ ಅದೆಲ್ಲ ಒಂದೇ ಕ್ಷಣದಲ್ಲಿ ನಿವಾರಣೆ ಆಯ್ತು. ಇವತ್ತು ನೀವು ಏನು ಬೇಕೋ ಅದನ್ನ ಕೊಂಡ್ಕೊಳ್ತಾ ಇದ್ದೀರಾ. ಏನೆಲ್ಲ ನಿಮ್ಮ ಕನಸಿತ್ತು ಅದನ್ನೆಲ್ಲ ನನಸಾಗಿ ಮಾಡ್ಕೊಳ್ತಾ ಇದ್ದೀರಾ. ಮನೆ, ಕಾರು, ಟ್ರಿಪ್ಗೆ ಹೋಗೋದು ಎಲ್ಲವನ್ನ ನೀವು ಮಾಡ್ತಾ ಇದ್ದೀರಾ. ಶಾಪಿಂಗ್ ಹೋಗಿದ್ದೀರಾ, ಪ್ರೈಸ್ ಟ್ಯಾಗ್ ನೋಡದೆ ಎಲ್ಲವನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಆ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ. ಈ ಜೀವನ ನಿಮ್ಮನ್ನ ವೇಟ್ ಮಾಡ್ತಾ ಇತ್ತು, ಇದು ನಿಮ್ಮನ್ನ ಸಂತೋಷವಾಗಿಡೋದಕ್ಕೆ ಕಾಯ್ತಾ ಇತ್ತು ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ನೀವು ಬೇರೆಯವರಿಗೂ ಕೂಡ ಸಹಾಯ ಮಾಡ್ತಾ ಇದ್ದೀರಾ. ಅವರು ಸಂತೋಷ ಪಡುವುದನ್ನ ನೋಡಿ, ನಿಮ್ಮನ್ನ ಬ್ಲೆಸ್ ಮಾಡೋದನ್ನು ನೋಡಿ ನಿಮಗೆ ಇನ್ನೂ ಸಂತೋಷ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೈಂಡ್ ಅಲ್ಲಿ ಹಾಗೆ ವಿಜುವಲೈಸ್ ಮಾಡ್ತಾನೆ ಇರಿ. ಹೇಗೆ ಅಂದ್ರೆ, ನಿಜಕ್ಕೂ ನೀವು ಆ ಜೀವನವನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ಕೋಬೇಕು. ಹಾಗೆ ನೀವು ಫೀಲ್ ಮಾಡಬೇಕು. ನಮ್ಮ ಸಬ್ ಕಾನ್ಶಿಯಸ್ಗೆ ಇಮ್ಯಾಜಿನೇಷನ್ ಯಾವುದು, ರಿಯಾಲಿಟಿ ಯಾವುದು ಅನ್ನೋದು ಡಿಫ್ರೆನ್ಸ್ ಗೊತ್ತಿಲ್ಲ. ನಾವು ಇದನ್ನ ದೃಢವಾಗಿ ನಂಬಿಸಿದ್ರೆ, ವಿಜುವಲೈಸ್ ಮಾಡಿದ್ರೆ, ನಮ್ಮ ರ್ಯಾಸ್ ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮು ಇಡೀ ರಿಯಾಲಿಟಿಯನ್ನ ಚೇಂಜ್ ಮಾಡಿಬಿಡುತ್ತೆ. ರಿಯಾಲಿಟಿಯಲ್ಲಿ ಅದು ಖಂಡಿತ ಆಗೇ ಆಗುತ್ತೆ. ನೀವು ಬೆಳಗ್ಗೆ ಎದ್ದಾಗ ಮತ್ತದೇ ಖಾಲಿ ಜೇಬು, ಅದೇ ಸಾಲ ಇರಬಹುದು. ಆದರೆ ಅದನ್ನ ಮೀರಿ ನೀವು ಒಂದು ರಿಯಾಲಿಟಿಯನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಬಡವನ ಹಾಗೆ ನೀವು ಮತ್ತೆ ಡೌಟನ್ನು ಪಡಬಾರ್ದು. ನಗ್ತಾ ನಗ್ತಾ ನೀವು ಹೇಳಬೇಕು, ಇದು ಹಳೆಯ ಬಾಕಿ ಇದೆ ಅಷ್ಟೇನೆ, ಹೊಸ ಜೀವನ ದಾರಿಯಲ್ಲಿ ಬರ್ತಾ ಇದೆ. ಇದೇ ನಿಮ್ಮ ಆಟಿಟ್ಯೂಡ್ ಇದೆಯಲ್ಲ, ಇದು ನಿಮ್ಮ ಲೈಫನ್ನ ಗೇಮ್ ಚೇಂಜ್ ಮಾಡುವಂಥದ್ದು. ಇದನ್ನ ನಾವು ಸ್ಟ್ಯಾಂಡ್ ಫರ್ಮ್ ಅಂದ್ರೆ ದೃಢವಾಗಿ ನಿಲ್ಲೋದು ಅಂತ ಹೇಳ್ತೀವಿ. ನಿಮ್ಮ ವಿಶ್ವಾಸದ ಮೇಲೆ ನೀವು ದೃಢವಾಗಿ ನಿಲ್ಲಬೇಕು. ನೀವು ಆ ಶ್ರೀಮಂತಿಕೆ ವರ್ಷನನ್ನ ನೀವು ಫೀಲ್ ಮಾಡಬೇಕು. ಎಮೋಷನಲ್ ಆಗಿ ನೀವು ಬಿಹೇವ್ ಮಾಡಬೇಕು. ಈಗ ಪವರ್ಫುಲ್ ಅಫರ್ಮೇಷನ್ಸ್ ಅನ್ನ ಹೇಳೋಣ. ಅದನ್ನ ನೀವು ದಿನಾರಾತ್ರಿ ಮಲಗೋದಕ್ಕೆ ಮೊದಲು ಮತ್ತೆ ಬೆಳಗ್ಗೆ ಎದ್ದ ಕೂಡಲೇ ಹೇಳ್ಕೋಬೇಕಾಗತ್ತೆ. ಇದನ್ನ ನೀವು ಪೂರ್ತಿ ವಿಶ್ವಾಸದಿಂದ ಹೇಳಬೇಕು. ನೀವು ಬ್ರಹ್ಮಾಂಡದ ಪಾಸ್ವರ್ಡ್ ಅಂತ ತಿಳ್ಕೊಂಡು ನೀವು ಇದನ್ನ ಹೇಳಬೇಕು. ಐ ಆಮ್ ಅ ಮನಿ ಮ್ಯಾಗ್ನೆಟ್. ಹಣ ನನ್ನ ಹತ್ರ ಗಾಳಿಯ ಹಾಗೆ ಹಾರಿ ಬರ್ತಾ ಇದೆ. ನಾನು ಶ್ರೀಮಂತಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಯೋಗ್ಯನಾಗಿದ್ದೀನಿ. ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ನಾನು ರೆಡಿ ಆಗಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಇಟ್ಸ್ ಡನ್, ಇಟ್ಸ್ ಡನ್, ಇಟ್ಸ್ ಡನ್. ಗ್ರಾಟಿಟ್ಯೂಡ್ ಒಂದು ದೊಡ್ಡ ಶಕ್ತಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ. ಮೊದಲೇ ನೀವು ಥ್ಯಾಂಕ್ಸ್ ಹೇಳಿಬಿಟ್ರೆ ಯೂನಿವರ್ಸ್ಗೆ ನೀವು ಒಂದು ಅಡ್ವಾನ್ಸ್ ಆಗಿ ಒಂದು ಅನಿವಾರ್ಯತೆಯನ್ನ ನೀವು ತಂದಿಡ್ತಾ ಇದ್ದೀರಾ. ಇಲ್ಲ ಅನ್ನೋದಕ್ಕೆ ಆಗೋದೇ ಇಲ್ಲ. ಆಗ ಯೂನಿವರ್ಸ್ಗೆ ರಿಯಾಲಿಟಿಯಲ್ಲಿ ಇದು ನಿಮಗೆ ಕೊಡಲೇಬೇಕು. ನೀವು ಅಂದ್ಕೊಂಡಿದ್ದು ಆಗಲೇಬೇಕು. ಖಂಡಿತ ಅದು ಆಗೇ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಎನರ್ಜಿ ಇವಾಗ ಹೈ ವೈಬ್ರೇಷನ್ ಅಲ್ಲಿ ಇಟ್ಕೊಂಡಿದ್ದೀರಾ. ಲಾ ಆಫ್ ಅಟ್ರಾಕ್ಷನ್ ನ ಇನ್ನೊಂದು ನಿಯಮ ಇದೆ. ಅದನ್ನ ನಾವು ಲಾ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಅಂದ್ರೆ ಏನಾದ್ರೂ ಪಡ್ಕೋಬೇಕು ಅಂದ್ರೆ ನಾವು ಮರಳಿ ಏನಾದ್ರೂ ಕೊಡಬೇಕು ಅನ್ನೋದು. ಹಾಗಾಗಿ ನೀವು ಏನಾದ್ರೂ ಪಡ್ಕೋಬೇಕು ಅಂದ್ರೆ ನೀವು ಏನಾದ್ರೂ ಕೊಡಲೇಬೇಕು. ಹಾಗಾಗಿ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡಿಬಿಡಿ. ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಹಾಗೆ ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ರಿಟರ್ನ್ ಸಿಗುತ್ತೆ. ಆಗ ನಿಮ್ಮ ಬ್ಲೆಸ್ಸಿಂಗ್ಸು ರಿಯಾಲಿಟಿಯಲ್ಲಿ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ. ನಮಸ್ತೆ.